ಶ್ರೀ ಗುರುಭ್ಯೋ ನಮಃ. ಶ್ರೀದೇವಿ ಸರ್ವಮಾಂಗಲ್ಯೆ ಜಗನ್ಮಾತೃ ಸ್ವರೂಪಿಣಿ ಸರ್ವಶಕ್ತಿ ಸ್ವರೂಪಾಯೈ ಕಾಳಿಕಾಯೈ ನಮೋ ನಮಃ. ವಿಶ್ವಕರ್ಮ ಜಗನ್ನಾಥ, ವಿಶ್ವಕರ್ಮ ಜಗದ್ಗುರು, ವಿಶ್ವಕರ್ಮ ಜಗತ್ತೇಜ, ವಿಶ್ವಕರ್ಮಾಮಿದಂ ಜಗತ್. ಶ್ರೀ ಗಾಯತ್ರಿ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಾಡಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶ್ರೀ ಕನಕದುರ್ಗಮ್ಮನವರ ಆಶೀರ್ವಾದ ಸದಾಕಾಲ ತಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಜೂನ್ ತಿಂಗಳ ಕೊನೆಯ ವಾರದ ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಪರಾಭವ ನಾಮ ಸಂವತ್ಸರದ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ದಿನಾಂಕ 22/6/2026ರಿಂದ 28/6/2026 ದ್ವಾದಶ ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಮೇಷರಾಶಿಯವರ ಭವಿಷ್ಯ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಥವಾ ನೀವು ಕೂಡ ಮೇಷರಾಶಿಯವರೇ ಆಗಿದ್ದರೆ ಶುಭಾಶುಭ ಫಲಗಳು ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು, ಕೌಟುಂಬಿಕ ವಿಚಾರದಲ್ಲಿ ಆಗ್ಬೋದು, ವ್ಯಾಪಾರಸ್ಥರಿಗಾಗ್ಬೋದು, ಅಥವಾ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಹುಡುಕ್ಬೋದು. ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಅದೇ ರೀತಿಯಾಗಿ ವ್ಯಾಪಾರಸ್ಥರು ನಿಮ್ಮೆಲ್ಲರ ಭವಿಷ್ಯ ಈ ವಾರದಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಕುಟುಂಬದಲ್ಲಿ ನಿಮಗೆ ಯಾವುದೇ ರೀತಿಯ ಎಲ್ಲರಿಂದನೂ ಕೂಡ ನಿಮಗೆ ಸಪೋರ್ಟಿಂಗ್ ಅಂತಕ್ಕಂಥದ್ದು ಸಿಗಲ್ಲ. ಕಾರಣ ಯಾಕೆ ಅಂತ ಹೇಳಿ ನೋಡಿದ್ರೆ, ಮೊದಲನೇದ ಮಾಡುವಂಥ ತಪ್ಪು ನೀವೇ. ಯಾಕೆ? ಯಾರ ಮಾತನ್ನು ಕೇಳಲ್ಲ. ನೀವು ನಿಮ್ಮದೇ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಳ್ತಾ ಹೋಗ್ತೀರಿ. ನೀವು ಮಾಡಿದ್ದನ್ನು ಸರಿ ಅಂತ ಇನ್ನೊಬ್ಬರು ಒಪ್ಕೋಬೇಕು. ಒಂದು ಕೆಲಸ ಮಾಡ್ಲಿಕ್ಕಂತ ಹೋಗ್ತೀರಿ, 2 ಕೆಲಸ ಮಾಡ್ಕೊಂಡು ಬರ್ತೀರಿ. ಆವಾಗ ನಿಮ್ಮನ್ನ ಆಪೋಸಿಟಾಗಿ ನೋಡ್ತಾರೆ. ನಿಮ್ಮನ್ನ ಯಾವುದೇ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಯಾವುದೇ ಕೆಲಸನ ತುಂಬ ಲೆಂತಿಯಾಗಿ ಎಳ್ಕೊಂಡು ಹೋಗ್ತೀರಾ. ನೀವು ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಆರ್ಥಿಕವಾಗಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏಕಾಗ್ರತೆ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಏಕಾಗ್ರತೆಯನ್ನು ಬೆಳೆಸ್ಕೋಬೇಕಾಗುತ್ತೆ. ನೀವೆಲ್ಲರೂ ಕೂಡ ಗುರುಗಳ ಆರಾಧನೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮೆಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಕಂಡುಕೋಬಹುದು. ವೃಷಭ ರಾಶಿಯವರ ಈ ವಾರದ ಭವಿಷ್ಯವನ್ನ ನೋಡೋದಾಯಿತು ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ ಈ ವಾರ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ, ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಕೂಡ ಎಲ್ಲ ಜನರಿಂದನೂ ಕೂಡ ಬೆಂಬಲ ಅಂತಕ್ಕಂಥದ್ದು ಸಿಗುತ್ತೆ. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗುವಂತಹ ಸಾಧ್ಯತೆ ಇದೆ. ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ಗೊಂದಲಗಳನ್ನು ಎದುರಿಸಬೇಕಾಗುತ್ತೆ. ಅದೇ ರೀತಿ ವೃಷಭ ರಾಶಿಯವರು ಸಾಕಷ್ಟು ಕಾರ್ಯಕ್ಷೇತ್ರಗಳಲ್ಲಿ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಗಳನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥವ್ರು, ವೃತ್ತಿ ಕ್ಷೇತ್ರವನ್ನ ಬದಲಾವಣೆ ಮಾಡುವಂಥವರು ಈ ವಾರದಲ್ಲಿ ನೀವು ಬದಲಾವಣೆಯನ್ನ ಮಾಡ್ಕೋಬಹುದು. ಬದಲಾವಣೆ ಮಾಡೋದ್ರಿಂದ ನಿಮಗೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಒಂದು ಉನ್ನತಿ ಅನ್ನುವಂಥದ್ದು ಸಿಗುತ್ತೆ. ವೃಷಭ ರಾಶಿಯವರು ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಜಯವನ್ನು ಸಾಧಿಸಬಹುದು. ವೃಷಭ ರಾಶಿಯವರು ಅಮ್ಮನವರ ಆರಾಧನೆ ಅಂದರೆ ಶ್ರೀ ಕಾಳಿಕಾದೇವಿ ಆರಾಧನೆಯನ್ನು ಮಾಡೋದ್ರಿಂದ ಈ ವಾರದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದಬಹುದು. ಕಟಕ ರಾಶಿಯವರು ಈ ವಾರ ಹೇಗಿರುತ್ತೆ ಅಂತ ನೋಡೋದಾದರೆ, ಸಾಕಷ್ಟು ದಿನಗಳಿಂದ ಉಳಿದಿದ್ದಂತಹ ಕೆಲಸಗಳು ಈ ವಾರ ಕೈಗೂಡುವಂತಹ ಸಮಯ ನಿಮ್ಮದಾಗಿರುತ್ತೆ. ಹೆಚ್ಚು ಜವಾಬ್ದಾರಿಯನ್ನು ಕೂಡ ತಗೊಳ್ತಕ್ಕಂಥ ಸಮಯ ನಿಮ್ಮದಾಗಿರುತ್ತೆ. ಕುಟುಂಬದಲ್ಲಿ ಕೆಲವೊಂದು ಶುಭ ಸಮಾರಂಭಗಳು ನಡೀತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಆಹಾರ ಕ್ರಮಗಳನ್ನು ನೀವು ಸರಿಪಡಿಸ್ಕೊಳ್ಳೋದ್ರ ಮುಖಾಂತರದಲ್ಲಿ ನೀವು ಇದಕ್ಕೆ ಪರಿಹಾರವನ್ನು ಕೂಡ ನೀವು ಕಂಡುಕೋಬಹುದು. ವಿದ್ಯಾರ್ಥಿಗಳ ಈ ವಾರದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ಹೊಸ ವಿಚಾರಗಳನ್ನು ಕಲಿಯೋದ್ರಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ತೀರಿ. ಮನೆಯ ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋದ್ರ ಮುಖಾಂತರ ಈ ವಾರ ನೀವು ಸಾಕಷ್ಟು ಚೇತರಿಕೆಯನ್ನು ಕೂಡ ಕಾಣಬಹುದು. ವಾಹನವನ್ನು ಖರೀದಿ ಮಾಡತಕ್ಕಂಥ ಯೋಗ ಕೂಡ ನಿಮಗೆ ಈ ವಾರ ಒದಗಿ ಬರುತ್ತೆ. ತುಂಬಾ ದಿನಗಳಿಂದ ನಿಂತಿದ್ದಂತಹ ಸಾಲಗಳು ಕೂಡ ತೀರಿಸುವಂತಹ ಶುಭ ಯೋಗ ಈ ವಾರ ಆಗಿರುತ್ತೆ. ದತ್ತಾತ್ರೇಯರ ಆರಾಧನೆಯನ್ನು ಮಾಡೋದ್ರಿಂದ ಮಹಿಳೆಯರು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನ ಸಾಕಷ್ಟು ಸುಧಾರಣೆಗೆ ತಗೊಂಡು ಬರಬಹುದು. ಪ್ರಾಣಿಗಳಿಗೆ ಆಹಾರವನ್ನು ನೀಡೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಜಗಳಗಳನ್ನು ನೀವು ನಿವಾರಣೆ ಮಾಡ್ಕೋಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡಬೇಕು ಅಂತ ಹೇಳಿದ್ರೆ ಪಕ್ಷಿಗಳಿಗೆ ಆಹಾರವನ್ನು ನೀಡೋದ್ರ ಮುಖಾಂತರ ಕಟಕ ರಾಶಿಯವರು ಈ ವಾರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಕಟಕ ರಾಶಿಯವರು ಹಳದಿ ಬಣ್ಣವನ್ನು ಹೆಚ್ಚಾಗಿ ಬಳಸೋದ್ರಿಂದ, ಹಳದಿ ಬಣ್ಣ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ.
ಸಿಂಹರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಹೆಚ್ಚಿನ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಕುಟುಂಬದಲ್ಲಿ ಜಗಳಗಳಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುನ್ನತ ಲಾಭವನ್ನ ಗಳಿಸುವಂತಹ ಯೋಗ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಗುರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ನೀವು ಮುಂದುವರೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದ ಸಮಯ ಆಗಿದೆ. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂತಹ ಅಭ್ಯಾಸವನ್ನು ನೀವು ಪ್ರಾರಂಭ ಮಾಡಬಹುದು. ಅದೇ ರೀತಿ ಸಿಂಹರಾಶಿಯವರು ಕೆಂಪು ವರ್ಣವನ್ನ ಹೆಚ್ಚು ಅನುಸರಿಸುವುದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಂತೀರಿ. ಈ ವಾರ ಸುಬ್ರಹ್ಮಣ್ಯನ ಆರಾಧನೆ ಹೆಚ್ಚಾಗಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದ ಯಶಸ್ಸನ್ನು ನೋಡಬಹುದು. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವರು ಕೂಡ ಹೆಚ್ಚಿನ ಲಾಭವನ್ನು ನೋಡಬಹುದು. ಸ್ಥಳ ಬದಲಾವಣೆ ಅನ್ನುವಂಥದ್ದು ಆದರೂ ಕೂಡ ಆರ್ಥಿಕವಾಗಿ ಅತ್ಯುನ್ನತವಾದ ಲಾಭವನ್ನು ನೀವು ಗಳಿಸಬಹುದಾದಂಥ ವಾರ ಇದಾಗಿರುತ್ತೆ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಆಗ್ಬರುತ್ತೆ. ಈ ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋದಾದ್ರೆ ನಿಮಗೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಕೆಡುಕನ್ನು ಬಯಸ್ತಕ್ಕಂಥ ಶತ್ರುಗಳ ಒಂದು ಕಾಟ ಹೆಚ್ಚಾಗಲಿದೆ. ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಬೆಳೆದಂತ ಬೆಳೆ ನಷ್ಟವಾಗುವಂತಹ ವಾರ ಇದಾಗಿರುತ್ತೆ. ರೈತಾಪಿ ವರ್ಗದವರು ಮಾರಾಟ ಮಾಡ್ಲಿಕ್ಕಂತ ಹೋದ ಸಂದರ್ಭದಲ್ಲಿ ಯಾರಿಂದನೂ ಸಹಾಯ ಅಂತಕ್ಕಂಥದ್ದು ಸಿಗೋದಿಲ್ಲ. ಸಹಾಯ ಸಿಗದೆ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ನಿಮ್ಮ ಕುಟುಂಬದ ವಿಚಾರಕ್ಕೆ ಬರೋದಾಯ್ತು ಅಂತ ಹೇಳಿದ್ರೆ ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಇರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯುನ್ನತವಾದ ವಿದ್ಯಾಭ್ಯಾಸಗಳನ್ನು ನೀವು ಮಾಡಬಹುದಾಗಿರುತ್ತೆ. ವ್ಯಾಪಾರ ಮಾಡತಕ್ಕಂಥವ್ರಿಗೆ ತುಂಬ ಸಾಧಾರಣವಾಗಿರುತ್ತೆ. ಉದ್ಯೋಗದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸಾಗುವಂತಹ ವಾರ ಇದಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಹನುಮಾನ್ ಚಾಲಿಸ ಪಾರಾಯಣ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ತುಂಬ ಶುಭ ಫಲಗಳು ಉಂಟಾಗುತ್ತೆ. ತುಲಾರಾಶಿಯ ಅವರ ಈ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಶ್ರೀ ಗುರುವಿನ ಕೃಪೆ ತುಂಬಾ ಚೆನ್ನಾಗಿದೆ. ಋಣಮುಕ್ತರಾಗುವಂತಹ ವಾರ ನಿಮಗೆ ಇದಾಗಿರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀರಿ. ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೋರ್ಟ್ ಕಚೇರಿಗಳಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಜಯ ನಿಮ್ಮದಾಗಿರುತ್ತೆ. ಅದೇ ರೀತಿ ಕೃಷಿ ವ್ಯವಸಾಯಗಳಲ್ಲಿ ಇರತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭವನ್ನು ಅನುಭವಿಸುವಂತಹ ವಾರ ಇದಾಗಿದೆ. ಮುಂದಿನ ದಿನಗಳಲ್ಲಿ ನೀವು ವಾಹನವನ್ನು ಖರೀದಿ ಮಾಡುವಂಥವರು ಈ ವಾರ ಖರೀದಿ ಮಾಡಬಹುದು. ತುಂಬಾ ಶುಭವಾಗಿರುತ್ತೆ. ನಿಮ್ಮ ಮನೆ ದೇವರ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದಾಗಿರುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ಸಾಕಷ್ಟು ವಿಚಾರಗಳಲ್ಲಿ ನೀವು ಗೌಪ್ಯತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಕೌಟುಂಬಿಕ ವಿಚಾರಗಳಲ್ಲಿ ಬಹಳ ತಾಳ್ಮೆಯನ್ನು ತಂದುಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಾಳ್ಮೆ ಅನ್ನುವಂಥದ್ದು ನಿಮ್ಮನ್ನ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿಯೂ ಕೂಡ ಜಯಶೀಲರನ್ನಾಗಿ ಮಾಡ್ಕೊಂಡು ಬರುತ್ತೆ. ಅದೇ ರೀತಿಯಾಗಿ ಕೋರ್ಟ್ ಕಚೇರಿಗಳಲ್ಲಿ ಜಯಶೀಲರಾಗುವಂತಹ ಶುಭ ಫಲಗಳು ಈ ವಾರ ನಿಮ್ಮದಾಗಿರುತ್ತೆ. ಗಣಪತಿ ಆರಾಧನೆ ಹೆಚ್ಚಾಗಿ ಮಾಡಬೇಕಾಗುತ್ತೆ ಮತ್ತು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ಈ ವಾರ ಅತ್ಯಂತ ಶುಭ ಫಲಗಳನ್ನು ನೀವು ಅನುಭವಿಸಬಹುದು. ಧನಸ್ಸು ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಕೋಪವನ್ನು ಎಷ್ಟು ನಿಯಂತ್ರಣ ಮಾಡಿಕೊಳ್ತೀರೋ ಅಷ್ಟು ಶುಭ ಫಲಗಳನ್ನು ಅನುಭವಿಸಬಹುದು. ತಾಯಿ ಜಗನ್ಮಾತೆಯ ಅನುಗ್ರಹ ಧನಸ್ಸು ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿ ಹೊಸದಾಗಿ ಪ್ರಾರಂಭಿಸುವಂಥವರಿಗೆ ಈ ವಾರ ಅತ್ಯಂತ ಶುಭವಾಗಿದೆ. ಜೊತೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥವರಿಗೆ ಇದು ಸರಿಯಾದ ಸಮಯ ಆಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥವರು ಆದಷ್ಟು ಜಾಗ್ರತೆಯನ್ನು ವಹಿಸಿ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಧನಸ್ಸು ರಾಶಿಯವರು ಓಂ ಬ್ರಹ್ಮ ಬೃಹಸ್ಪತಯೇ ನಮಃ ಇದನ್ನು ಪ್ರತಿನಿತ್ಯ 108 ಬಾರಿ ಜಪ ಮಾಡೋದ್ರಿಂದ ಗುರುವಿನ ಅನುಗ್ರಹ ಹೆಚ್ಚಾಗಿರುತ್ತೆ. ಧನಸ್ಸು ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಗುರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಮಾಡೋದು ಅತ್ಯಂತ ಶುಭ ಫಲವಾಗುತ್ತೆ. ಮಕರ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮಕರ ರಾಶಿಯವರು ಈ ವಾರ ಮಿಶ್ರ ಫಲವನ್ನು ಅನುಭವಿಸುವಂತಹ ಸಮಯ ನಿಮ್ಮದಾಗಿದೆ. ಈ ಸಂದರ್ಭದಲ್ಲಿ ಮಕರ ರಾಶಿಯವರು ಆದಷ್ಟು ಸಾಲಗಳನ್ನು ಕಡಿಮೆ ಮಾಡಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಕೌಟುಂಬಿಕವಾಗಿ ಸಾಕಷ್ಟು ತಾಳ್ಮೆಯನ್ನು ಬೆಳೆಸಿಕೊಳ್ಳಿ. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಹಾಕಿ. ಮಕರ ರಾಶಿಯವರು ದತ್ತಾತ್ರೇಯರ ಆರಾಧನೆಯನ್ನು ಮಾಡೋದರಿಂದ ಸಾಧಾರಣವಾಗಿ ಸಾಕಷ್ಟು ಶುಭ ಫಲಗಳನ್ನು ನೀವು ಅನುಭವಿಸಬಹುದು. ಹಳದಿ ಬಣ್ಣವನ್ನು ಧರಿಸುವುದರಿಂದ ಕೆಲವು ಶುಭ ಫಲಗಳನ್ನು ನೀವು ನೋಡಬಹುದು. ಕುಂಭರಾಶಿಯವರಿಗೆ ಈ ವಾರ ಆಧ್ಯಾತ್ಮಿಕ ಚಿಂತನೆಯಲ್ಲಿ
ಹೆಚ್ಚಿನ ಗಮನಗಳು ಇರುತ್ತೆ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಯಾವುದೇ ಯೋಜನೆಗಳನ್ನು ಮಾಡುವಂಥವರಿಗೆ ಇದು ಉತ್ತಮ ಸಮಯವಾಗಿರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ನೀವು ಹೂಡಿಕೆ ಮಾಡುವಂಥವರಾಗಲಿ, ಅನುಭವವುಳ್ಳಂಥವರನ್ನ ಸಂಪರ್ಕಿಸಿ ಅವರ ಮುಖಾಂತರ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ. ಆದಷ್ಟು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನ ವಹಿಸಿ, ವಾಹನವನ್ನು ಚಲಾಯಿಸುವಾಗ ಸಾಕಷ್ಟು ಜಾಗ್ರತೆಯನ್ನು ವಹಿಸಿ, ವಿಶೇಷವಾಗಿ ಖರ್ಚಿನ ಮೇಲೆ ಬಹಳ ನಿಯಂತ್ರಣವನ್ನು ನೀವು ಕಾಪಾಡಿಕೊಳ್ಳಿ. ಕೌಟುಂಬಿಕ ವಿಚಾರದಲ್ಲಿ ಮಾನಸಿಕ ನೆಮ್ಮದಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಹರಿಸುವುದರಿಂದ ಶುಭ ಫಲಗಳನ್ನು ಅನುಭವಿಸ್ತೀರಿ. ಮೀನರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ಹೊಸ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತಿನ ಮೇಲೆ ಸಂಯಮ ಇರಲಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಸುಧಾರಣೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಹಾಗೂ ಉದರ ಸಂಬಂಧಿತ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳ ವಿಚಾರವಾಗಿ ಹೆಚ್ಚಿನ ಗಮನವನ್ನು ಹರಿಸಿ, ಅದೇ ರೀತಿ ಪ್ರತಿನಿತ್ಯ ತ್ರಿಸೂಕ್ತ ಪಾರಾಯಣ ಮಾಡೋದ್ರಿಂದ ಮೀನರಾಶಿಯವರು ಅತ್ಯಂತ ಶುಭ ಫಲವನ್ನು ಅನುಭವಿಸಬಹುದು. ಭವಿಷ್ಯ ಎನ್ನುವಂಥದ್ದು ನಿಮ್ಮನ್ನು ಭಯಪಡಿಸುವಂಥದ್ದಲ್ಲ, ಜಾಗೃತಗೊಳಿಸುವುದಕ್ಕಾಗಿ ಅಂತ ಹೇಳ್ತಾ ಶುಭಂ ಭೂಯಾತ್. ಜಗದಂಬಾರ್ಪಣಮಸ್ತು.